ನಮಸ್ಕಾರ ಪ್ರೀತಿಯ ಕನ್ನಡ ಪ್ರೇಕ್ಷಕರೇ, ಇಂದು ನಾವು ಚರ್ಚಿಸೋದು ಕೇವಲ ಒಂದು ಸಿನಿಮಾದ ಬಗ್ಗೆ ಅಲ್ಲ. ಇದು ಒಂದು ಅನುಭವ, ಇದು ಒಂದು ದೈವಾನುಭವ, ಇದು ನಮ್ಮ ಮಣ್ಣಿನ ಕತೆ. ಹೌದು, ನಾನು ಹೇಳ್ತಿರೋದು ನಮ್ಮ ಹೆಮ್ಮೆ, ನಮ್ಮ ಹೃದಯವನ್ನು ಗೆದ್ದ ಕಾಂತಾರ ಮತ್ತು ಇದೀಗ ಬಿಡುಗಡೆಯಾದ ಕಾಂತಾರ ಚಾಪ್ಟರ್ 1 ಬಗ್ಗೆ. 2022ರಲ್ಲಿ ಬಂದ ಕಾಂತಾರ ಸಿನಿಮಾ ಸ್ಯಾಂಡಲ್ವುಡ್ಗೆ ಹೊಸ ಹಾದಿ ತೆರೆಸಿತ್ತು. ಆ ಸಿನಿಮಾ ಕನ್ನಡಿಗರಿಗೆ ಮಾತ್ರವಲ್ಲ, ಭಾರತದೆಲ್ಲೆಡೆ ಜಗತ್ತಿನ ಮೂಲೆ ಮೂಲೆಗೆ ತಲುಪಿ ವಾವ್ ಅಂತ ಹೇಳಿಸಿತ್ತು. ಇವತ್ತು ಮತ್ತೆ ಅದೇ ಹಂಗಾಮ, ಅದೇ ಭಕ್ತಿ, ಅದೇ ಜೋಶ್ ಕಾಂತಾರ ಚಾಪ್ಟರ್ 1 ಮೂಲಕ ಪ್ರೇಕ್ಷಕರನ್ನು ಆವರಿಸುತ್ತಿದೆ. 3 ವರ್ಷಗಳ ಹಿಂದೆ ಯಾರೂ ನಿರೀಕ್ಷಿಸದ ಚಿತ್ರವಾಗಿ ಕಾಂತಾರ ಬಿಡುಗಡೆಯಾಯಿತು. ಅದಾಗಿತ್ತು ಸೆಪ್ಟೆಂಬರ್ ತಿಂಗಳು. ರಿಷಬ್ ಶೆಟ್ಟಿ ಎಂಬ ಹೆಸರು ನಿರ್ದೇಶಕನಾಗಿ ಜನರಿಗೆ ಪರಿಚಿತವಾಗಿದ್ದರೂ ನಟನಾಗಿ ಅಷ್ಟೇನು ದೊಡ್ಡ ನಿರೀಕ್ಷೆ ಇರಲಿಲ್ಲ. ಹಿಂದಿನ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೇನು ಗದ್ದಲ ಮಾಡಿರಲಿಲ್ಲ. ಆದರೆ ಕಾಂತಾರ ಎಂಬ ಚಿತ್ರಕ್ಕೆ ತಂಡವೇನು ಮಾಡಿದರೂ ಗೊತ್ತಾ? ದಿನ ರಾತ್ರಿ ಲಿಟ್ರಲಿ ರಕ್ತ ಬೆವರು ಸುರಿದು ಕೆಲಸ ಮಾಡಿದರು. ರಿಷಬ್ ಸ್ಟುಡಿಯೋದಲ್ಲಿ ಬಿದ್ದು ನಿದ್ದೆ ಮಾಡ್ತಿದ್ದರು. ಎಚ್ಚರವಾದ ಕೂಡಲೇ ಮತ್ತೆ ಎಡಿಟಿಂಗ್, ಡಬ್ಬಿಂಗ್, ಟ್ರೈಲರ್ ಕಟ್ ಈ ಎಲ್ಲ ಕೆಲಸಗಳಲ್ಲಿ ಮುಳುಗಿದ್ದರು. ಅದೇ ಒಂದು ನಂಬಿಕೆ, ಈ ಸಿನಿಮಾ ಒಂದು ದಿನ ಜನರ ಹೃದಯ ಗೆಲ್ಲುತ್ತದೆ ಅಂತ. ಮೊದಲ ಭಾಗ ಬಿಡುಗಡೆಯಾದ ನಂತರ ಏನಾಯಿತು ಗೊತ್ತಾ? ಪ್ರೇಕ್ಷಕರು ಚಿತ್ರಮಂದಿರದಿಂದ ಹೊರಬಂದರೂ ಅದೇ ಕಥೆಯ ಮಾಯಿಂದ ಹೊರಬರಲಿಲ್ಲ. ಪಂಜುರ್ಲಿ ದೈವ ಮತ್ತು ಗುಳಿಗ ಪಾತ್ರಗಳು ಜನಮನದಲ್ಲಿ ದೇವರ ರೂಪದಲ್ಲಿ ಮೂಡಿಬಿಟ್ಟವು. ವರಾಹ ರೂಪಂ ಗೀತೆ ಬರುವಾಗ ಜನರಿಗೆ ನಿಜವಾಗಿ ದೇವರೇ ಬಂದಂತೆ ಅನುಭವ ಆಯಿತು. ಸಿನಿಮಾದ ಕೊನೆ 20 ನಿಮಿಷ ಅಲ್ಲಿ ಪ್ರೇಕ್ಷಕರು ಲಿಟ್ರಲಿ ಕುರ್ಚಿಯಿಂದ ಎದ್ದು ಚಪ್ಪಾಳೆ ಹೊಡೆದರು. ಕೆಲವರು ಕಣ್ಣೀರಿಟ್ಟರು, ಕೆಲವರು ಕೈ ಮುಗಿದು ಪ್ರಾರ್ಥನೆ ಮಾಡಿದರು. ಕಾಂತಾರ ಒಂದು ಸಿನಿಮಾ ಮಾತ್ರವಾಗಿರಲಿಲ್ಲ, ಅದು ಜನರ ಬದುಕಿನ ಒಂದು ಭಾವನೆಯಾಗಿ ಬಿಟ್ಟಿತ್ತು. 2022ರಲ್ಲಿ ಬಾಲಿವುಡ್ ಸಿನಿಮಾಗಳೇ ಭಾರತವನ್ನು ಪ್ರತಿನಿಧಿಸುತ್ತವೆ ಅನ್ನೋ ಭಾವನೆ ಇತ್ತು. ಆದರೆ ಕಾಂತಾರ ಆ ಗಡಿಯನ್ನು ಮುರಿದು ಬಿಟ್ಟಿತು. ತೆಲುಗು ಪ್ರೇಕ್ಷಕರು ಮೊದಲು ಈ ಸಿನಿಮಾಗೆ ಜೈ ಎಂದರು. ತಮಿಳುನಾಡು, ಕೇರಳ ಪ್ರೇಕ್ಷಕರು ಸಾಮಾನ್ಯವಾಗಿ ಹೊರನಾಡಿನ ಕಥೆಯನ್ನು ತಕ್ಷಣ ಸ್ವೀಕರಿಸುವುದಿಲ್ಲ. ಆದರೆ ಈ ಬಾರಿ ಕಾಂತಾರ ಅವರ ಹೃದಯವನ್ನು ಗೆದ್ದಿತು. ಉತ್ತರ ಭಾರತದಲ್ಲಿ ಬಾಲಿವುಡ್ ಸಿನಿಮಾಗಿಂತಲೂ ದಕ್ಷಿಣ ಸಿನಿಮಾಗಳಿಗೆ ಹೆಚ್ಚು ಮನ್ನಣೆ ಸಿಗಲು ಕಾರಣವಾದ ಸಿನಿಮಾಗಳಲ್ಲಿ ಕಾಂತಾರ ಕೂಡ ಒಂದು. ಇದು ಕೇವಲ ಸ್ಯಾಂಡಲ್ವುಡ್ನ ಯಶಸ್ಸು ಅಲ್ಲ, ಇದು ಕನ್ನಡದ ಕಥೆಯ ಶಕ್ತಿ, ನಮ್ಮ ನಾಡಿನ ಸಂಸ್ಕೃತಿಯ ಶಕ್ತಿ. ರಿಷಬ್ ಶೆಟ್ಟಿ ಈ ಸಿನಿಮಾಗಳ ಮೂಲಕ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಿದರು. ಅವರು ಕೇವಲ ನಿರ್ದೇಶಕರಲ್ಲ, ಒಬ್ಬ ಅಭಿನಯ ಶಿಲ್ಪಿ. ಒಂದು 100 ಕೋಟಿ ಬಜೆಟ್ ಸಿನಿಮಾದಲ್ಲಿ ನಾಯಕನಾಗಿಯೂ ನಿರ್ದೇಶಕನಾಗಿಯೂ ಒಂದೇ ವರ್ಷದಲ್ಲಿ ಸಿನಿಮಾ ಮುಗಿಸುವುದು ಅಸಾಧಾರಣ ಸಾಧನೆ. ದಿನ ರಾತ್ರಿ ನಿದ್ದೆ ಬಿಟ್ಟು, ಊಟ ಬಿಟ್ಟು, ಕೇವಲ ಕೆಲಸದಲ್ಲಿ ಮುಳುಗಿ ಆ ಸಮರ್ಪಣೆಯೇ ಕಾಂತಾರವನ್ನು ಹುಟ್ಟಿಸಿತು. ಪ್ರೆಸ್ ಮೀಟ್ಗಳಲ್ಲಿ ರಿಷಬ್ ಕನ್ನಡಕ ಧರಿಸಿದ್ದನ್ನು ನೋಡಿದ್ರ? ಅದು ಸ್ಟೈಲ್ ಅಲ್ಲ, ಅದು ಅವರ ಕಣ್ಣಿನ ದನಿವು, ಅವರ ಕಣ್ಣಿನ ಒತ್ತಡವನ್ನು ಮರೆಮಾಚೋ ಪ್ರಯತ್ನವಷ್ಟೇ. ಇನ್ನು ಕಾಂತಾರದ ವಿಶೇಷ ಅಂಶಗಳನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಮಣ್ಣಿನ ಕತೆ. ಜನ್ಮಭೂಮಿ, ಸಂಸ್ಕೃತಿ, ದೈವ ಈ ಅಂಶಗಳು ಕಥೆಯಲ್ಲಿ ಬೆರೆತು ಹೋಗಿದ್ದವು. ಕರ್ನಾಟಕದ ವಿಶಿಷ್ಟ ಕ್ರೀಡೆಯನ್ನೇ ಪ್ರಪಂಚ ನೋಡಿತು. ಎರಡನೇದಾಗಿ ದೈವ ಭಾವನೆ. ಪಂಜುರ್ಲಿ, ಗುಳಿಗ ಇವು ಕೇವಲ ಪಾತ್ರಗಳಲ್ಲ, ಜನಮನದ ದೇವತೆಗಳು. ಇನ್ನು 4ನೇದಾಗಿ ಭಾವನೆ, ತಂತ್ರ, ಕುತಂತ್ರ. ಅಂದರೆ ಕಥೆಯಲ್ಲಿದ್ದ ಸಾಮಾಜಿಕ ಸಂಘರ್ಷ, ಜಾತಿ ಸಂಘರ್ಷ, ಕಾಡು ಕಾನೂನು ಸಮಸ್ಯೆ ಎಲ್ಲವನ್ನು ಚೆನ್ನಾಗಿ ತೋರಿಸಿತು. ಇನ್ನು ಕ್ಲೈಮ್ಯಾಕ್ಸ್ ವಿಚಾರಕ್ಕೆ ಬರೋದಾದರೆ ಕೊನೆ 20 ನಿಮಿಷಗಳಲ್ಲಿ ದೈವತ್ವ ಮತ್ತು ಭಾವುಕತೆಯ ಮಿಶ್ರಣ, ಅದೇ ಚಿತ್ರದ ಆತ್ಮ. ಈಗ ಬಿಡುಗಡೆಯಾದ ಕಾಂತಾರ ಚಾಪ್ಟರ್ 1 ಇನ್ನೊಂದು ಹೆಜ್ಜೆ ಮುಂದಿಟ್ಟಿದೆ. ಈ ಕತೆ 1000 ವರ್ಷ ಹಿಂದಿನದು. ಆ ಕಾಲದ ನಂಬಿಕೆ, ಭಕ್ತಿ, ಸಂಸ್ಕೃತಿ ಇವೆಲ್ಲವನ್ನು ಪ್ರೇಕ್ಷಕರು ದೊಡ್ಡ ಪರದೆಯಲ್ಲಿ ನೋಡುತ್ತಿದ್ದಾರೆ. ತಮಿಳುನಾಡು, ಕೇರಳ, ತೆಲುಗು, ಹಿಂದಿ ಎಲ್ಲೆಡೆ ಒಂದೇ ಮಾತು, ವಾವ್ ಎಂತಹ ಸಿನಿಮಾ ಅಂತ. ಬಾಕ್ಸ್ ಆಫೀಸ್ನಲ್ಲಿ ಈಗಾಗಲೇ ಧೂಳೆ ಬೀಸುತ್ತಿದೆ. ಪ್ರೇಕ್ಷಕರು 1000 ಕೋಟಿ ದಾಟೋದು ಖಂಡಿತ ಅಂತ ಈಗಾಗಲೇ ಚರ್ಚೆ ನಡೆದಿದೆ. ಕಾಂತಾರ ಒಂದು ಸಿನಿಮಾ ಮಾತ್ರವಲ್ಲ, ಅದು ಕನ್ನಡ ಸಿನಿಮಾಗಳಿಗೆ ಒಂದು ನವಯುಗ ತಂದಿದೆ. KGF ನಂತರ ಕನ್ನಡ ಸಿನಿಮಾಗಳು ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದ್ರೆ, ಕಾಂತಾರ ಅದನ್ನು ಇನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಿದೆ. ಇಂದು ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ, ವಿದೇಶದಲ್ಲಿ ಕೇಳಿಬರುತ್ತಿರುವುದು ಮಾತು ಒಂದೇ, ಕಾಂತಾರ ಕಾಂತಾರ ಕಾಂತಾರ. ಕಾಂತಾರ ಚಾಪ್ಟರ್ 1 ಮಾಡುವಾಗ ರಿಷಬ್ ಲಿಟ್ರಲಿ ಹೊರ ಜಗತ್ತಿನಿಂದ ಡಿಸ್ಕನೆಕ್ಟ್ ಆಗಿದ್ದರು. 1 ವರ್ಷ ಅವರಿಗೇನು ಬೇರೆ ಪ್ರಪಂಚ ಇರಲಿಲ್ಲ. ಊಟ, ನಿದ್ದೆ, ಆರಾಮ್ ಇವೆಲ್ಲ ಬದಿಗಿಟ್ಟು ಕೇವಲ ಸಿನಿಮಾ ಮಾಡಿದರು. ಕುಂದಾಪುರದಲ್ಲಿ ವಾಸ ಮಾಡಿ ಸಂಪೂರ್ಣವಾಗಿ ಕತೆ, ಚಿತ್ರಕಥೆ, ಸೆಟ್, ಚಿತ್ರೀಕರಣ, ಎಡಿಟಿಂಗ್ ಎಲ್ಲದರಲ್ಲೂ ಮುಳುಗಿ ಕೆಲಸ ಮಾಡಿದರು. ಇಷ್ಟು ದೊಡ್ಡ ಬಜೆಟ್, ಇಷ್ಟು ದೊಡ್ಡ ನಿರೀಕ್ಷೆ ಇವೆಲ್ಲವನ್ನು 1 ವರ್ಷದೊಳಗೆ ಪೂರ್ಣಗೊಳಿಸುವುದು ಅಸಾಧಾರಣ ಸಾಧನೆ. ಕಾಂತಾರ ಕೇವಲ ಸಿನಿಮಾ ಅಲ್ಲ, ಅದು ಎಲ್ಲರಿಗೂ ಒಂದು ಪಾಠ. ಮಣ್ಣಿನ ಕಥೆಯ ಶಕ್ತಿ ಅಸಾಧ್ಯ, ಭಕ್ತಿಯ ದೊಡ್ಡ ಶಕ್ತಿ, ಕಠಿಣ ಪರಿಶ್ರಮ ಮಾಡಿದರೆ ಏನೂ ಅಸಾಧ್ಯವಲ್ಲ ಎಂದು ತೋರಿಸಿದೆ. ಸ್ನೇಹಿತರೆ, ಇಷ್ಟು ದೊಡ್ಡ ಹಾದಿ ನಡೆದು ಬಂದ ಕಾಂತಾರ ಚಾಪ್ಟರ್ 1
ಈಗ ಇಡೀ ಜಗತ್ತನ್ನು ಸೆಳೆಯುತ್ತಿದೆ. ಇದು ನಮ್ಮ ಹೆಮ್ಮೆ, ಕನ್ನಡ ಹೆಮ್ಮೆ. ನಮ್ಮ ನಾಡಿನ ಕತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗರ್ಜಿಸುತ್ತಿದೆ. ಅಂತರದ ನಂತರ ಜನರ ಕಣ್ಣು ಕನ್ನಡದತ್ತ ತಿರುಗಿದೆ. ನಮ್ಮ ಕಥೆಗಳು, ನಮ್ಮ ಸಂಸ್ಕೃತಿ, ನಮ್ಮ ಭಾವನೆ ಇವೆಲ್ಲ ಜಗತ್ತಿಗೆ ತಲುಪುತ್ತಿವೆ. ನಿಮ್ಮ ಅಭಿಪ್ರಾಯ ಏನು? ಕಾಂತಾರ ಚಾಪ್ಟರ್ 1 ನೋಡಿ ನೀವು ಏನು ಅನುಭವಿಸಿದ್ದೀರಿ? ಕಾಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಕಾಂತಾರ ಚಾಪ್ಟರ್ 1 ಆಲ್ ದ ಬೆಸ್ಟ್.